ಎಲ್ರಿಗೂ ನಮಸ್ಕಾರ. ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕದ ವತಿಯಿಂದ ಹಿಂದೂ ಸ್ವಾಭಿಮಾನ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ನಿಮ್ಮ ಮುಂದೆ ಹೇಳಲಿಕ್ಕೆ. ಹಿಂದೂ ಸ್ವಾಭಿಮಾನ ರಥಯಾತ್ರೆ ಕಾರ್ಯಕ್ರಮ ಈ ರೀತಿ ಇರುತ್ತೆ. ದಿನಾಂಕ 4 ಅಂದರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ 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 ಚಕ್ರಪಾಣಿ ಮಹಾರಾಜ್ ಅವರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಅವರನ್ನು ಬರಮಾಡಿಕೊಂಡು ನಾವು ನಮ್ಮ ಮಲ್ಲೇಶ್ವರದ ಕಚೇರಿಯಲ್ಲಿ ಒಂದು ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಿರುತ್ತೇವೆ. ತದನಂತರ ಮಾರನೇ ದಿನ ಅಂದ್ರೆ 5ನೇ ತಾರೀಕು 5/7/2025 ಬೆಳಿಗ್ಗೆ 11 ಗಂಟೆಗೆ ಬೆಳಿಗ್ಗೆ 9 ಗಂಟೆಗೆ ವೀರ ಸಾವರ್ಕರ್ ಅವರ ಪುತ್ಥಳಿ ಯಡೂರು ಬೆಂಗಳೂರು ನಗರದ ಜಯನಗರ ದಕ್ಷಿಣ ಭಾಗದಲ್ಲಿರುವ ಯಡೂರು ಕೆರೆ ಬಳಿ ಇರುವ ವೀರ ಸಾವರ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಮನೋಜ್ ಆಲೂಕಲ್ ಸಾಹೇಬರು ಹಾಗೂ ಶ್ರೀ ಶ್ರೀ ಚಕ್ರಪಾಣಿ ಮಹಾರಾಜ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಜೊತೆಗೆ ನಮ್ಮ ಸಂಪೂರ್ಣ ನಮ್ಮ ಎಲ್ಲ ಸದಸ್ಯರನ್ನು ಒಳಗೊಂಡು ಪ್ರತಿಯೊಬ್ಬರು ಅಲ್ಲೋಗಿ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿ 9:30ಕ್ಕೆ ಅದರ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಹಾಗೂ 11:30ಕ್ಕೆ ಗವರ್ನರ್ ಅಂದ್ರೆ ರಾಜ್ಯಪಾಲರ ಭೇಟಿಯ ಸಮಯ ನಿಗದಿಯಾಗಿದೆ ಈಗಾಗಲೇ. ಸೊ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ಅದರ ವಿವರಣೆ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ. ತದನಂತರ ಮಾಧ್ಯಮಗೋಷ್ಠಿ ಬೆಂಗಳೂರು ನಗರದ ITC ವಿಂಡ್ಸರ್ ಮ್ಯಾನರ್ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಬರಬೇಕಾಗಿ ಈ ಮೂಲಕ ಆಹ್ವಾನಿಸುತ್ತಿದ್ದೇವೆ. 12ರಿಂದ 1 ಗಂಟೆ ITC ವಿಂಡ್ಸರ್ ಮ್ಯಾನರ್ ವಿಂಡ್ಸರ್ ಮ್ಯಾನರಲ್ಲಿ ಮಾಧ್ಯಮಗೋಷ್ಠಿ. ಈ ಮಾಧ್ಯಮವನ್ನು ಉದ್ದೇಶಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಶ್ರೀ ಚಕ್ರಪಾಣಿ ಮಹಾರಾಜ್ ಅವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮನೋಜ್ ಆಲೂಕಲ್ ಸಾಹೇಬರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದೂ ಜನಜಾಗೃತಿ ಬಗ್ಗೆ, ಹಿಂದೂ ಯುವಕ ಸಬಲೀಕರಣ, ಹಿಂದೂ ಜಾಗೃತಿ ಹಾಗೂ ಹಿಂದೂ ಏಕತೆ ವಿಚಾರವಾಗಿ ನಮ್ಮೆಲ್ಲ ಕುರಿತು ಮಾತಾಡ್ತಾರೆ. ತದನಂತರ ನಾವು ಮಧ್ಯಾಹ್ನ 3 ಗಂಟೆಗೆ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಅದ್ದೂರಿಯಾಗಿ ಹಿಂದೂ ಸ್ವಾಭಿಮಾನ ರಥಯಾತ್ರೆಗೆ ಚಾಲನೆ ಕೊಡ್ತಾ ಇದೀವಿ. ಈ ಕಾರ್ಯಕ್ರಮದ ಚಾಲನೆ ಬಂದು ನಮ್ಮ ಚಕ್ರಪಾಣಿ ಮಹಾರಾಜ್, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಚಕ್ರಪಾಣಿ ಮಹಾರಾಜ್ ಅವರು ಅದ್ದೂರಿ ಚಾಲನೆ ನೀಡಲಿದ್ದಾರೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ನಗರದ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ. ಅಲ್ಲಿಂದ ಹಿಡಿದು ಸುಮಾರು ಜಾನಪದ ಕಲಾ ತಂಡಗಳೊಂದಿಗೆ ಕಂಸಾಳೆ, ಡೊಳ್ಳು ಕುಣಿತ, ನಗಾರಿ, ಹಲವು ಜನಪದ ಹಾಗೂ ಸಾಂಸ್ಕೃತಿಕ ವಾದ್ಯಗೋಷ್ಠಿಗಳು ಹಾಗೂ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಹೊರಟು ನಾವು ಮಲ್ಲೇಶ್ವರ ತ್ರಿವೇಣಿ ರೋಡ್ ಇಂದ ಮುಂದಕ್ಕೆ ಹೋಗಿ ಸ್ಯಾಂಕಿ ರಸ್ತೆ ಬಲಕ್ಕೆ ತಿರುಗಿ ಭಾಷಣ ಸರ್ಕಲ್ ಹಾದಿಯಾಗಿ ಹೋಗಿ ಕಾವೇರಿ ಜಂಕ್ಷನ್ ಇಂದ ಬಳ್ಳಾರಿ ರಸ್ತೆಗೆ ತಿರುವು ಪಡೆದು ಅಲ್ಲಿಂದ ಮೇಕರಿ ವೃತ್ತದ ನಂತರ ಅರಮನೆ ಮೈದಾನದ ಗೇಟ್ ನಂಬರ್ 5 ಕಿಂಗ್ ಸ್ಪೋರ್ಟ್ಸ್ ಸಭಾಂಗಣದಲ್ಲಿ ಈ ರಥಯಾತ್ರೆ ಕಾರ್ಯಕ್ರಮ ಅಂತ್ಯಗೊಳ್ಳಲಿದೆ. ಹಾಗೂ 5 ಗಂಟೆಯಿಂದ ಕಿಂಗ್ ಸ್ಪೋರ್ಟ್ಸ್ ಸಭಾಂಗಣದಲ್ಲಿ, ಅರಮನೆ ಮೈದಾನದ ಕಿಂಗ್ ಸ್ಪೋರ್ಟ್ಸ್ ಸಭಾಂಗಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಹಲವಾರು ಗಣ್ಯರು ಹಾಗೂ ಮಠಾಧೀಶರು ಆಗಮಿಸಲಿದ್ದಾರೆ. ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಹಿಂದೂ ಪರ ಹೋರಾಟ ಮಾಡಿ ಹಿಂದೂ ಪರವಾಗಿ ಯುವಕರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವ
ಹಲವರನ್ನು ಗುರುತಿಸಿ ಹಿಂದೂ ಮಹಾನ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ತದನಂತರ ಭೋಜನ ವ್ಯವಸ್ಥೆ ಕೂಡ ಅವರ ದಿವಸ ಇರುತ್ತೆ. 5ನೇ ತಾರೀಕು ಸಂಜೆ 5 ಗಂಟೆಯಿಂದ ಈ ಕಾರ್ಯಕ್ರಮ ಇರುತ್ತದೆ ಅರಮನೆ ಮೈದಾನದ ಕಿಂಗ್ಸ್ ಕೋರ್ಟ್ ಆವರಣದಲ್ಲಿ. ಸೊ ಈ ಕಾರ್ಯಕ್ರಮಕ್ಕೆ, ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾಧ್ಯಮದವರ ಒಂದು ಬೆಂಬಲ ಹಾಗೂ ಸಹಕಾರ ಹಾಗೂ ನಮ್ಮ ಜೊತೆ ನೀವು ನಿಂತ್ಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ತಲುಪಿಸೋ ವ್ಯವಸ್ಥೆ ಇರೋದು ನಿಮ್ಮ ಮುಖಾಂತರನೇ. ಸೊ ನೀವೆಲ್ಲ ನಮ್ಗೆ ಸಹಕರಿಸಿ ಈ ಕಾರ್ಯಕ್ರಮ ಪ್ರತಿಯೊಬ್ಬರು ಮನೆಗೂ ತಲುಪುವಂತ ವ್ಯವಸ್ಥೆ ಮಾಡಿಕೊಳ್ಬೇಕಾಗಿ ನಿಮ್ಮನ್ನೆಲ್ಲ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ವಿಶ್ವನಾಥ್, ಅಧ್ಯಕ್ಷರು ಅಖಿಲ ಭಾರತ ಹಿಂದೂ ಮಹಾಸಭಾ. ಹಾಗೂ ನನ್ನ ಜೊತೆಯಲ್ಲಿ ಇದ್ದಾರೆ ಅರುಣ್ ಅವರು ಆಗಿರ್ತಾರೆ. ಹಾಗೂ ಜಗದೀಶ್ ಸರ್ಕಾರ ಅವರಿದ್ದಾರೆ, ಅವರು ರಾಜ್ಯ ಕಾರ್ಯದರ್ಶಿ ಆಗಿರ್ತಾರೆ. ಶ್ರೀಕಾಂತ್ ಅವರಿದ್ದಾರೆ, ರಾಜ್ಯ ಯುವಕ ಉಪಾಧ್ಯಕ್ಷರಾಗಿರ್ತಾರೆ. ಗೋಪಿ ಅವರು ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ. ಶ್ರೀಮತಿ ಸವಿತಾ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಸುನೀತಾಬಾಯಿ ಅವರು ಮಹಿಳಾ ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ. ಮಂಜುಳಾ ಅವರು ಮಹಿಳಾ ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ. ಹಾಗೂ ಉಮಾ ಅವರು ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ. ಸೊ ಇನ್ನು ಮುಂದಕ್ಕೆ ಎಲ್ಲ ವಿವರಗಳನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ನೀಡಲಿದ್ದಾರೆ. ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ನಮ್ಮೆಲ್ಲ ಪತ್ರಕರ್ತರಿಗೂ ಸ್ವಾಗತ, ಸುಸ್ವಾಗತ. ಈ ನಾವು ರಥಯಾತ್ರೆ ಮಾಡ್ತಾ ಇರೋದು ಪ್ರತಿ ಕರ್ನಾಟಕದ ಮನೆಯಲ್ಲಿ ಮುಟ್ಟುವ ಕೆಲಸ ತಮ್ಮಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮತ್ತೆ ನಿಮ್ಮ ಕಡೆಯಿಂದ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆನೂ ನನ್ನಲ್ಲಿದೆ, ನಮ್ಮ ಸಮಿತಿಯಲ್ಲಿದೆ, ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಒಪ್ಪಿದೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಚೇಂಜಸ್ ಏನು ಅಂದ್ರೆ ರಥಯಾತ್ರೆಗೆ ಇನ್ನ ಪರ್ಮಿಷನ್ ನಮಗೆ ಸಿಕ್ಕಿಲ್ಲ. ಮೊಹರಂ ಇದೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ತಡೆ ಹಿಡಿದಿದ್ದಾರೆ. ಅದು ಇವತ್ತು ಸಾಯಂಕಾಲದೊಳಗೆ ಗೊತ್ತಾಗುತ್ತೆ. ರಥಯಾತ್ರೆ ಬಗ್ಗೆ ಸ್ವಲ್ಪ ಇನ್ನ ನಮ್ಗೆ ನಿರ್ದಿಷ್ಟವಾದ ಮಾಹಿತಿ ಬಂದಿಲ್ಲ. ನಾವು ಮಾಡಬೇಕು ಅನ್ನೋದು ಪ್ರಿಂಟ್ ಹಾಕಿ ಪ್ರತಿ ಕಮಿಷನರ್ ಇಂದ BBMP ಇಂದ ಕೊಟ್ಟಿದೀವಿ. ಪರ್ಮಿಷನ್ ಕೊಡೋ ಕರ್ತವ್ಯ ಅವ್ರದ್ದು. ಅವ್ರು ಕೊಟ್ರೆ ನಾವು ಮಾಡ್ತೀವಿ. ನಾವು ರೆಡಿ ಇದೀವಿ. ಪರ್ಮಿಷನ್ ಇಲ್ಲಾಂದ್ರೆ ಪಾಂಪ್ಲೆಟ್ ಪ್ರಿಂಟ್ ಹಾಕ್ಸ್ಬೇಕು. ನಾವು ಮಾಡಬೇಕು ಅಂತ ಮೊಹರಂ ಬಂದಿದೆ ಅಂತ ನಮಗೆ ಸರ್ಕಾರದಿಂದ ಬರಬೇಕು. ಇವಾಗ ನಾವು ಕಮಿಷನರ್ ಕೊಟ್ಟಿದ್ ಮಾತ್ರಕ್ಕೆ ಅವರೇ ಮೈನ್ ಅಲ್ಲ, ಅವರು ಸರ್ಕಾರದಿಂದ ತಗೋಬೇಕು. ಸರ್ಕಾರ ಇವತ್ತಿನ ಕಾಲದಲ್ಲಿ ಹೆಂಗಿದೆ ಅನ್ನೋದು ನಾನು ಮಾತಾಡಕ್ ಹೋಗಲ್ಲ, ಅದ್ರ ಅವಶ್ಯಕತೆನೂ ಬೇಡ, ಅದು ನಿಮಗೆ ಗೊತ್ತಿದೆ. ನಮ್ಮ ಮಾಡೋದಕ್ಕೆ ಅವ್ರು ಹೇಳಿರೋದು ಮೊಹರಂ ಇದೆ, ಅದರಿಂದ ನಿಮಗೆ ಕೊಡಕ್ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೂ ಡಿಸ್ಕಸ್ ನಡೀತಾ ಇದೆ. ಮಧ್ಯಾಹ್ನ ಮೇಲೆ ಕರೆದಿದ್ದಾರೆ ಇನ್ನ ನಮಗೆ. ಕಾಡು ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ 5ನೇ ಗೇಟ್ ವರೆಗೂ ಅಷ್ಟೇ. ನಾವು ಜಾಸ್ತಿ ಕೇಳಿಲ್ಲ. 3 ಕಿಲೋಮೀಟರ್ ಇಂದ 3.5 ಕಿಲೋಮೀಟರ್ ಅಷ್ಟೇ ಕೇಳಿದೀವಿ. 3 ಕಿಲೋಮೀಟರ್ ಕೇಳಿದೀವಿ. ಅದೊಂದು ಸ್ವಲ್ಪ ಇದೆ. ಯಾಕಂದ್ರೆ ನಾವು ಇವಾಗ ಯಾಕೆ ಹೇಳಿಲ್ಲ ಅಂದ್ರೆ, ಅಕಸ್ಮಾತ್ ಪರ್ಮಿಷನ್ ಕೊಟ್ರೆ ನೀವು ಮೊದ್ಲು ಯಾಕೆ ಹೇಳಿಲ್ಲ ಅಂತ ನಿಮ್ಗೂ ಒಂದು ಕನ್ಫ್ಯೂಷನ್ ಇರಬಾರ್ದಲ್ವಾ. ನಮ್ಮ ಕಾರ್ಯಕ್ರಮಗಳು ಹಿಂಗಿದೆ ಅಂತ ಹೇಳಿದೀವಿ. ಇದರಲ್ಲಿ ಪರ್ಮಿಷನ್ ಕೊಟ್ರೆ ಅದು ಆಗುತ್ತೆ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಏನು ಮಾಡಕ್ಕಾಗಲ್ಲ, ರದ್ದು ಮಾಡ್ಲೇಬೇಕು. ಸರ್ಕಾರದ ವಿರುದ್ಧ ನಾವೇನು ಮಾತಾಡಕ್ಕಾಗಲ್ಲ. ಪೂಜೆ ಮಾಡ್ಬಿಟ್ಟು ಅದ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅಲ್ಲಿಂದ ಹೋಗ್ತೀವಿ. ಅದರಿಂದ ಅದೊಂದು ಬಿಟ್ಟು ಮಿಕ್ಕಿದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಅದು ಪರ್ಮಿಷನ್ ಬಂದ್ರೆ ಅದನ್ನು 100% ಮಾಡ್ತೀವಿ. ಪರ್ಮಿಷನ್ ಬಂದಿಲ್ಲ ಅಂದ್ರೆ ಅದೊಂದು ಪೆಂಡಿಂಗ್ ಇಟ್ಟು ಅಲ್ಲಿ ಪೂಜೆ ಅಂತ ಇದ್ದೇ ಇರುತ್ತೆ. ನಮ್ಮ ಸ್ವಾಮಿ ಚಕ್ರಪಾಣಿ ಮಹಾರಾಜ್ ಅವರ ಕಡೆಯಿಂದ ಕಾಡು ಮಲ್ಲೇಶ್ವರದಿಂದ ಪೂಜೆ ಇತ್ತು, ಅಲ್ಲಿಂದ ನಮ್ಮ ಕಿಂಗ್ಸ್ ಕೋರ್ಟ್ಗೆ ಹೋಗ್ತೀವಿ. ಪರ್ಮಿಷನ್ ಕೊಟ್ರೆ ನಡ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಮಾಮೂಲಿ ಮಾರ್ಗದಲ್ಲಿ ನಾವು ಸಂಚರಿಸ್ತೀವಿ. ಅದೊಂದೇ ವ್ಯತ್ಯಾಸ ಇರೋದು. ಇಷ್ಟಿದೆ. ಮತ್ತೆ 12ರಿಂದ 1 ಗಂಟೆ ಒಳಗಡೆ ನಮ್ಮ ವಿಲ್ಸನ್ ಮ್ಯಾನರ್ ಅಲ್ಲಿ ಪತ್ರಿಕಾಗೋಷ್ಠಿ ಇರೋದ್ರಿಂದ ತಾವುಗಳೆಲ್ಲ ದಯಮಾಡಿ ಬಂದು ನಮ್ಮ ಹಿಂದೂ ಐಕ್ಯತೆಯ ಬಗ್ಗೆ ನಾವು ಮಾಡ್ತಾರೋ ಒಂದು ಕೆಲಸನ ಎಲ್ಲ ಸಾರ್ವಜನಿಕರಲ್ಲಿ ತಮ್ಮೆಲ್ಲರೂ ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ
ಕಾಲ್ನಡಿಗೆ ಇರಲ್ಲ. ಅಲ್ಲಿಂದ ನಾವು ಗಾಡಿಗಳಲ್ಲಿ ಹೋಗ್ತೀವಿ, ಪ್ರೊಸೆಷನ್ ಹೋಗ್ತೀವಿ, ಬಟ್ ನಡಿಗೆ ಇರಲ್ಲ, ಕಾಲ್ನಡಿಗೆ. ಎಷ್ಟು ಜನ ಆಗ್ತಾರೆ ಸರ್ ನಿಮ್ಮ ಒಟ್ಟಿಗೆ? ನಮ್ಮ ಒಂದು ಲೆಕ್ಕಾಚಾರ ಒಂದು ಅವ್ರ ಜೊತೆ ಅವ್ರದ್ದು Z+ ಸೆಕ್ಯೂರಿಟಿ ಬರೋದ್ರಿಂದ ಅವ್ರ ಜೊತೆ ನಮ್ದೊಂದು 20 ಕಾರ್ ಇರುತ್ತೆ. ಅವ್ರೇನು ಪರ್ಮಿಷನ್ ಕೊಟ್ಟರೆ 20 ಕಾರ್ಗಳನ್ನ ನಿಲ್ಲಿಸಿ ನಡಿಗೆಯಲ್ಲಿ ಹೋಗೋಣ ಅಂತ. ಅದಕ್ಕೆಲ್ಲ ಕಂಸಾಳೆ ಅದೆಲ್ಲ ಮಾಡಿದೀವಿ. ಅದ್ರದ್ದು ಮೆರವಣಿಗೆ ತರ ಹೋಗೋ ತರ ಇರುತ್ತೆ. ಇಲ್ಲ ಅಂತ ಮಾಮೂಲಿ ಅದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ, ಕಾರಲ್ಲಿ ಹೋಗ್ತೀವಿ ಅಷ್ಟೇ. ಕಾರ್ಗಳಲ್ಲಿ ಮಾಮೂಲಿಯಾಗಿ ಹೋಗ್ತೀವಿ. ಸರ್, ಈ ಒಂದು ಸೆಲೆಬ್ರೇಷನ್ ಏನಿದೆ, ರಥಯಾತ್ರೆ ಏನಿದೆ, ಇದ್ರ ಮೂಲಕ ನೀವು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೋಗ್ತಿದ್ದೆ? ಯಾವ ಸಂದೇಶ ಕೊಡಬೇಕು ಅನ್ನೋದು ನಮ್ಮ ಹಿಂದೂಗಳ ಐಕ್ಯತೆ, ಹಿಂದೂಗಳ ದುರ್ಬಲತೆನ ಬಳಸ್ಕೊಂಡು ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ತುಳಿತಾ ಇರೋ ಜನಗಳಿಗೆ ನಮ್ಮ ಒಂದು ಐಕ್ಯತೆಯ ಬಗ್ಗೆ ಒಂದು ಸಂದೇಶ. ಸಂದೇಶನ ಕೊಡ್ತೀರಾ? ರಥಯಾತ್ರೆ ಬಂದು ಕಾಡು ಮಲ್ಲೇಶ್ವರಂ ದೇವಸ್ಥಾನದಿಂದ ಪ್ಯಾಲೇಸ್ ಗ್ರೌಂಡ್ 3 ರಿಂದ 3 ಇದು ಬೆಂಗಳೂರು ಮಾತ್ರ. ಬೆಂಗಳೂರು. ಅಲ್ಲಿ ನಮ್ಮ ಲೆಕ್ಕಾಚಾರ 1,000 ಜನ ಸೇರೋಣ ಅಂತ. ಅದ್ರ ಮೇಲೆ ಪರ್ಮಿಷನ್ ಕೊಟ್ಟಿಲ್ಲ. ನಾವು ಕೇಳಿದ್ರು 1,000 ಜನಕ್ಕೆ ಪರ್ಮಿಷನ್ ಕೊಡಿ ಅಂತ. ಅದು ನಮ್ಗೆ ಗೊತ್ತಿಲ್ಲ. ನಾವು ಕೇಳಿದ್ರೆ 1,000 ಜನಕ್ಕೆ ಪರ್ಮಿಷನ್ ಕೇಳಿದೀವಿ. ಮೇಜರ್ ಸ್ಪೀಕರ್ ಯಾರು ಬರ್ತಾರೆ? ಮೇಜರ್ ಸ್ಪೀಕರ್ ಉದ್ಘಾಟನೆಗೆ ನಮ್ಮ ನಿಮಿಷ ಹೇಳ್ತಾರೆ. ನನ್ನ ಹೆಸರು ಜಗದೀಶ್ ಸರ್ಕಾರ ಅಂತೇಳಿ ಇಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿದ್ದೇನೆ. ಈಗಾಗಲೇ ತಾವು ಕೇಳ್ತಿರೋ ಹಾಗೆ ಪ್ರೋಗ್ರಾಮ್ನ ಚಾಲನೆ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಕೇಳ್ತಾ ಇದ್ದೀರಾ. ಈಗಾಗಲೇ ತಮಗೆ ತಲುಪಿರುತ್ತ ನಮ್ಮ ಇನ್ವಿಟೇಷನ್ ಕಾರ್ಡ್ ಪ್ರಕಾರ ಇಲ್ಲಿರುವಂಥ ನಮ್ಮ ನ್ಯಾಷನಲ್ ಸೆಕ್ರೆಟರಿ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರುವಂಥ ಚಕ್ರಪಾಣಿ ಮಹಾರಾಜ್ ಅವರೇ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಅವ್ರ ಮುಖಾಂತರ ಕಾರ್ಯಕ್ರಮ ಚಾಲನೆ ಆಗುತ್ತೆ. ಇದಕ್ಕೆ ಅಧ್ಯಕ್ಷತೆ ವಹಿಸಿರುವಂಥವರು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂಥ ಮನೋಜ್ ಅಲಂಗಲ್ ಅವರು. ಇದಕ್ಕೆ ಮುಖ್ಯವಾದಂಥ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ, ಗಣ್ಯರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಪಾರ್ಟಿಯ ಬೇರೆ ಸ್ಟೇಟಲ್ಲಿರುವಂಥ ಮೆಂಬರ್ಗಳು, ಪ್ರೆಸಿಡೆಂಟ್ಗಳು ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ನ್ಯಾಷನಲ್ ಪ್ರೆಸಿಡೆಂಟ್ಗಳು ಮತ್ತು ತಮಿಳುನಾಡಿಂದಾಗಲಿ ಕೇರಳದಿಂದಾಗಲಿ ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ. ಈಗಾಗಲೇ ಒಬ್ಬರು ಕೇಳೋರು ಇದ್ರ ಮುಖ್ಯ ಉದ್ದೇಶ ಏನು ನಿಮ್ಮದು ಅಂತ ಹೇಳಿ. ನಮ್ಮ ಮುಖ್ಯ ಉದ್ದೇಶ ಅಂದರೆ ಈಗಾಗಲೇ ನಮ್ಮ ಯುವ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಈ ಗೌರ್ನರ್ನ ಭೇಟಿ ಮಾಡ್ತೀವಿ, ಮನವಿ ಪತ್ರ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಮನವಿ ಪತ್ರ ಸಲ್ಲಿಸುವ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಪಕ್ಷದ ಸಂಘಟನಾಕಾರರಾದ ನಮ್ಮ ವೀರ ಸಾವರ್ಕರ್ ಅವ್ರದ್ದು ಪುತ್ಥಳಿ ನಮ್ಮ ಬೆಂಗಳೂರಲ್ಲಿ ಒಂದೇ ಒಂದಿದೆ, ಅದು ಯಡಿಯೂರು ಲೇಕ್ ಹತ್ರ ಇದೆ. ಆ ಪುತ್ಥಳಿನ ಮಧ್ಯಭಾಗದಲ್ಲಿ, ಬೆಂಗಳೂರಿನ ಮಧ್ಯಭಾಗದಲ್ಲಿ ಮಾಡಬೇಕು ಅಂತ ಒಂದು ಮನವಿ, ಹಾಗೂ ಅದ್ರ ಜೊತೆಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಮುಖ್ಯವಾಗಿ ಆ ವಿಚಾರಕ್ಕೋಸ್ಕರನೇ ನಾವು ಇಲ್ಲಿ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಹಿಂದೂಗಳೆಲ್ಲರಿಗೂ ಒಂದು ಒಕ್ಕಲಿನಿಂದ ಜೊತೆಗಿರಬೇಕು ಅನ್ನೋ ಸಂದೇಶ ಕೊಡೋದಕ್ಕೋಸ್ಕರ ಈ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತಮ್ಮದೇನಾದ್ರು ಇದಕ್ಕೆ ಕೇಳ್ಬೋದು ಸರ್? ಯಾವುದೋ ಪಕ್ಷದ ಅಂತ ಏನೋ ಯೂಸ್ ಮಾಡಿದೆ, ಏನದು ಪಕ್ಷದ? ಸರ್ ಇದು ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾನೇ ಪಕ್ಷ, ಇದು ಪೊಲಿಟಿಕಲ್ ಪಕ್ಷ ಸರ್ ಇದು. ಅಲ್ಲ ಸರ್, ನೀವು ವೀರ ಸಾವರ್ಕರ್ ಪ್ರತಿಮೆ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ? ಅದನ್ನು ಮಾಡಬೇಕು ಅಂತಾನೆ ನಾವು ಒತ್ತಾಯ ಮಾಡೋಕ್ಕೆ ಅವತ್ತು ಮನವಿ ಪತ್ರ ಸಲ್ಲಿಸ್ತಾ ಇರೋದು ಸರ್. ಒತ್ತಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮನಗುಡುತ್ತಾ? ಸರ್ ಕೇಳೋದು ನಮ್ಮ ಧರ್ಮ ಸರ್, ಕೇಳ್ತೀವಿ. ಇಲ್ಲಾಂದ್ರೆ ಒತ್ತಾಯ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಅದಕ್ಕೆ ಏನು ಬೇಕೋ ಸೂಕ್ತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಸರ್. ಆಯ್ತು, ಹಿಂದೂಗಳು ಒಂದು ಅಂತೀರಾ. ಈ ಮೊನ್ನೆ ದಲಿತ ಮಹಿಳೆ ಊಟ ಮಾಡ್ತೀರಂದ್ರೆ ಎಲ್ಲ ಸ್ಕೂಲಿಂದ ಬಿಟ್ಟಿದ್ದೋಗ್ರಿ, ಹೆಂಗೆ ಹಿಂದೂಗಳು ಒಂದು ಆಗ್ತೀರಾ ಸರ್? ಅದಕ್ಕೆ ನಮ್ಮ ರಾಜ್ಯದ ಕಾರ್ಯಕಾರಿಗಳಿಂದ ಹಲವಾರು ಕಡೆ ಯಾರು ಹೋಗಿಲ್ಲ. ಆ ಮಹಿಳೆ ಬೆಂಬಲಕ್ಕೆ ಯಾರು ಹೋಗಿಲ್ಲ. ಜಿಲ್ಲಾಧಿಕಾರಿ ಹೋಗ್ತಾರೆ, ಸರ್ಕಾರ ಕಾತಾರೆ. RSS ಅವರು ಹೋಗಿಲ್ಲ, ಹಿಂದೂ ಮಹಾಸಭಾ ಹೋಗಿಲ್ಲ. ಸರ್, ನೀವು ಕೇಳೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಏನಾಗುತ್ತೆ ಅಂದ್ರೆ ನೋಡಿ, ಇದು ಏನೇ ಮಾಡಿದ್ರು 100ರಲ್ಲಿ 20 ಭಾಗ ನಡವಳಿಕೆಯಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಸ್ವಾರ್ಥಿಗಳಿದ್ದಾರೆ, ಬೇಕು ಅಂತ ಮಾಡೋರಿದ್ದಾರೆ. ಇಲ್ಲಿ ಹಿಂದೂಗಳು ಎಲ್ಲೋ ಒಂದ್ ಕಡೆ ತಪ್ಪಾಯ್ತು ಅಂದಿದ್ ಮಾತ್ರಕ್ಕೆ ಹಿಂದೂಗಳನ್ನೆಲ್ಲ ನಾವು ಮಾತಾಡೋದು ತಪ್ಪು. ಇವಾಗ ಮಾಡಿದ್ದಾರೆ, ಅದನ್ನ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಸೂಕ್ತವಾದ ಶಿಕ್ಷೆ ಕೊಡುತ್ತೆ. ನೀವಂತೀರಾ ನಾವು ಹೋಗಿಲ್ಲ ಅಂತ. ಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಾವಲ್ಲಿ ಹೋಗಕ್ಕೆ ಸರ್ಕಾರಕ್ಕೆ ಏನು ಮನವಿ ಕೊಟ್ಟಿದ್ದೀವಿ, ನಮ್ಗೆ ಹೋಗ್ಬೇಡ್ರಿ ಅಂತ ನಮಗೆ ರಿಟರ್ನ್ ಕೊಟ್ಟಿದ್ದಾರೆ. ನಾವು ಎಲ್ಲೂ ಹಿಂದೂಗಳು ಎಲ್ಲರೂ ಒಂದೇ. ನಾವು ಜಾತಿ ಬಿಟ್ಟು ನಾವು ಮಾತಾಡ್ತಿರೋದು ಹಿಂದೂ ಅಂತ. ಜಾತಿನ ಸೇರಿಸಿ ಇಲ್ಲಿ ಕೂತಿರೋರೆಲ್ಲ ತಲಾ ಒಂದೊಂದು ಜಾತಿಲಿರೋರೆ, ನಾವೆಲ್ಲ ಹಿಂದೂಗಳೇ.
ಇಲ್ಲಿ ಯಾರು ನಾವು ಜಾತಿ ಇಟ್ಕೊಂಡು ಬ್ರಾಹ್ಮಣರನ್ನಾಗ್ಲಿ ಲಿಂಗಾಯತರನ್ನಾಗ್ಲಿ ವೈಷ್ಣವರನ್ನಾಗ್ಲಿ ಸೇರಿಸಿಲ್ಲ. ಎಲ್ಲರೂ ನಾವು ತಲಾ ಒಂದು ಜಾತಿ ಸೇರಿನೇ ನಾವು ಪಕ್ಷ ಕಟ್ಟಿರೋದು, ಪಕ್ಷ ನಡೆಸ್ತಾ ಇರೋದು. ನಡೆಯುತ್ತೆ ಸರ್, ಕೆಲವೊಂದ್ ಕಡೆ ನಡೆಯೋದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಅದನ್ನು ನಿಲ್ಸಕ್ಕೂ ನಮ್ಮ ಪ್ರಯತ್ನ ನಡೀತಾ ಇದೆ. ಹಂಗಂತ ಪೂರ್ತಿ ನಿಲ್ಲಿಸ್ತೀವಿ ಅಂತಾನು ಹೇಳಕ್ಕಾಗಲ್ಲ ಸರ್. ಕೆಲವೊಂದು ಕಡೆ ನಡೆಯುತ್ತೆ, ಅಚಾತುರ್ಯವಾಗಿ ನಡಿಬಹುದು, ಬೇಕು ಅಂತ ಮಾಡ್ಬೋದು, ಅಲ್ವಾ ಹಿಂದೂಗಳ ಕೆಟ್ಟ ಹೆಸರು ತರಕ್ ಮಾಡ್ಬೋದು. ನೋಡಿ, ಸರ್ಕಾರ ಅಂತ ನೀವ್ ಹೇಳಿದ್ರಿ, ಕಾಂಗ್ರೆಸ್ ಸರ್ಕಾರ ವೀರ ಸಾವರ್ಕರ್ ಅವ್ರು ಬಿಡಲ್ಲ ಅಂತ. ಸರ್ 1 ವರ್ಷ ಅಲ್ಲ, ಇವಾಗ ನಾವು ಸತತ 5 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀವಿ. ಇನ್ನ 5 ವರ್ಷ ಪ್ರಯತ್ನ ಪಡೋಣ. ಪ್ರಯತ್ನವೇ ಪ್ರತಿಫಲದ ಮೂಲ. ಒಂದೇ ವರ್ಷಕ್ಕೆ ನಮಗೆ ಸರ್ಕಾರ ನಾವ್ ಹೇಳಿದ ಮಾತು ಕೇಳಬೇಕು ಅನ್ನೋದೇನಿಲ್ಲ. ಸರ್ಕಾರಕ್ಕೆ ಯಾವುದೇ ಸರ್ಕಾರ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಆಗವರೆಗೂ ನಾವು ಪ್ರಯತ್ನ ಬಿಡಲ್ಲ ಅಂತ ನಾವ್ ಹೇಳ್ತೀವಿ. ಮಿತ್ರರೇ ನಮಸ್ಕಾರ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅರುಣ್ ಕುಮಾರ್ ಅವರೇ, ಹಾಗೂ ನಮ್ಮ ಜಗದೀಶ್ ಸರ್ ಅವರೇ, ಯಾಕೆಂದರೆ ಸಮಯ ಇರೋದ್ರಿಂದ ವಿಶ್ವನಾಥ್ ಅವರೇ, ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ಒಟ್ಟಾರೆಯಾಗಿ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ದುರಿತಾಬಾಯಿ, ಮಂಜುಳಾ ಅವರು, ಉಮಾ ಅವರು, ಸರ್ ರೋಟಿ ಸರ್, ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಸ್ನೇಹಿತರೆ, ನಾವು ಇಲ್ಲಿ ಹೋರಾಡಬೇಕಾಗಿರೋದು ನಮ್ಮ ರಕ್ಷಣೆ, ಹಿಂದೂಗಳ ರಕ್ಷಣೆ. ನಾಡು, ನುಡಿ, ಜಲ, ಭಾಷೆಗಾಗಿ ಹೇಗೆ ನಾವು ಹೋರಾಟಗಳನ್ನ ಮಾಡ್ತೀವೋ ಹಾಗೆ ನಮ್ಮ ದೇಶ ರಕ್ಷಣೆ ನಮಗೆ ತುಂಬ ಮುಖ್ಯ. ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡ್ತಾ ಇದ್ರು, ದಲಿತ ಮಹಿಳೆಗೆ ಸಪೋರ್ಟ್ ಮಾಡಲಿಲ್ಲ ಅಂತ. ಖಂಡಿತ ನಾವೆಲ್ಲರೂ ಕೂಡ ನಮ್ಮ ಒಂದು ಫೇಸ್ಬುಕ್ ವಾಲ್ನಲ್ಲಿ ಹಾಕೊಳ್ತಾ ಇದ್ದೇವೆ ಸರ್. ಫೇಸ್ಬುಕ್ಕಲ್ಲಿ ಹಾಕಿದ್ರೆ ನ್ಯಾಯ ಸಿಗ್ತದೆ. ಖಂಡಿತ ಅಲ್ಲ, ಎಲ್ಲ ಫೇಸ್ಬುಕ್ ಅವೇರ್ನೆಸ್ ಮಾಡಿದಾಗಲೇ ನಾವು ಅನ್ನೋದಷ್ಟು ಇದ್ದೋಕ್ಕಾಗೋದು. ಜಾತಿ ಅಂತ ಹೇಳಿ ಒದ್ದಾಡಬೇಡಿ. ನೋಡಿ, ಹೊಸದಾಗಿ ಅನ್ನ ಯಾರು ಕೊಡ್ತಾರೋ ಗೊತ್ತಿಲ್ಲ, ನೀವು ಯಾರು ಕೊಡ್ತಾರೋ ಗೊತ್ತಿಲ್ಲ, ನಮ್ಮ ಜಾತಿ ಕೇಳಿ ಕೊಡಲ್ಲ, ನೀನು ಯಾವ ಜನ ಅಂತ ಅನ್ನ ಕೊಡಲ್ಲ, ನೀರು ಕುಡಿಯುವಾಗ ನೀನು ಯಾವ ಜಾತಿಗೆ ಅಂತ ಹೇಳಿ ನಮ್ಗೆ ನೀರು ಕೊಡಲ್ಲ. ಹಾಗಾಗಿ ಎಲ್ರಿಗೂ ನಾವು ಹೇಳೋದಂಗೆ ಈ ಜಾತಿಯ ಒಂದು ಬೂಟನ್ನ ಬಿಟ್ಟು ಮುನ್ನಡೆಯಿರಿ. ನಮ್ಮ ದೇಶವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಯುವ ಜನಾಂಗ ಮುಂದೆ ಬರಬೇಕು ಅಂತ ಹೇಳಿ ನಾನು ಯಾವತ್ತೂ ಕೂಡ ಎಲ್ಲ ಒಂದು ವೇದಿಕೆಗಳಲ್ಲೂ ಕೂಡ ಮಾತನಾಡ್ತಾ ಇದ್ದೇವೆ. ಯಾವಾಗ ನಾವು ನಮ್ಮನ್ನೇ ಭೇದ ಭಾವಗಳನ್ನ ಮಾಡಿಕೊಂಡು ನಮ್ಮನ್ನೇ ಒಂದು ಕಾಲ ಎಳೆಯುವಂತ ಕೆಲಸ ಮಾಡಿದ್ರೆ ನಾವು ಒಗ್ಗಟ್ಟಾಗಿ ಪ್ರಶ್ನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ನಮ್ಮ ರಾಷ್ಟ್ರ ರಕ್ಷಣೆ, ನಮ್ಮ ರಾಜ್ಯ ರಕ್ಷಣೆ, ನಮ್ಮ ಈ ಒಂದು ಅಜೆಂಡಾ ಗೋರಕ್ಷಣೆ, ಈ ಒಂದು ಪಕ್ಷದ್ದು, ಆಮೇಲೆ ಜಾತಿ ನಿರ್ಮೂಲನೆ ಎಲ್ಲವೂ ಕೂಡ ಇದೆ ಸರ್. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದೊಂದಾಗಿ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇವೆ. ತಾವೆಲ್ಲರೂ ದಯಮಾಡಿ ಮಾಧ್ಯಮ ಮಿತ್ರರು ಇದಕ್ಕೆ ಸಹಕಾರ ಕೊಡಬೇಕಾಗಿ ವಿನಂತಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಬಾಂಧವರು ಈ ಒಂದು ರಥಯಾತ್ರೆ, ಈಗ ಆಲ್ರೆಡಿ ಮಾತಾಡ್ತಾ ಇದ್ರು ಅರುಣ್ ಕುಮಾರ್ ಅವರು, ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಅಂತ ಹೇಳಿ. ನೋಡೋಣ ಅದು ಏನಾಗ್ತದೆ ಮುಂದಿನ ದಿನಗಳಲ್ಲಿ, ಅದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ. ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದ ಒಂದು ವಿವರವನ್ನ ಎಲ್ಲ ಕಡೆ ಬಿತ್ತರಿಸುವಂಥದ್ದು ನಿಮ್ಮ ಜವಾಬ್ದಾರಿ ಆಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬಾ ಮುಖ್ಯ. ಧನ್ಯವಾದಗಳು. ಈ ಸುದ್ದಿಗೋಷ್ಠಿಗೆ ತಾವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತುಂಬಾ ಸಂತೋಷ, ಧನ್ಯವಾದಗಳು. ಅಖಿಲ ಭಾರತ ಹಿಂದೂ ಮಹಾಸಭಾದ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಕ್ರಪಾಣಿ ಮಹಾರಾಜ್ ಅವರು ಸುಮಾರು ವರ್ಷದ ಮೇಲೆ ಬರ್ತಾ ಇದ್ದಾರೆ. ಆದ್ರಿಂದ ತಾವೆಲ್ಲರೂ ಈ ವಿಚಾರವಾಗಿ ಎಲ್ಲರ ಮನ ಮುಟ್ಟುವಂತೆ ನಿಮ್ಮ ಕೈಯಲ್ಲಿ ಆಗೋದು ನೀವೇ ಮಾಡಬೇಕು. ಅದರಿಂದ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ನಮಗೆ ಸಹಕರಿಸಿ ದೇಶದ ಏಳಿಗೆಗೆ, ಹಿಂದುತ್ವದ ಏಳಿಗೆಗೆ, ಸನಾತನ ಪರಂಪರೆ ಸಂಸ್ಕೃತಿ ಉಳಿಸುವಲ್ಲಿ ನಮ್ಮದು ಎಷ್ಟು ಪ್ರಮುಖ ಪಾತ್ರ ಇದೆಯೋ ನಮಗಿನ ಜಾಸ್ತಿ ಪಾತ್ರ ಇರೋದು ಪತ್ರಿಕಾ ರಂಗ, ಮಾಧ್ಯಮ ರಂಗ. ನೀವು ಕೈ ಜೋಡಿಸಿದ್ರೆ ನಮ್ಮ ಕೆಲಸ ತುಂಬಾ ಸುಲಭ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.